ಅಲ್ಲಪ್ಪ, ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ. ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ. ಈಗ ನೀವು ಹೇಳದೇ ಇದ್ದರೆ ನೀವು ಶ್ರೀರಾಮಂಗೆ ವಿರುದ್ಧ ಅಂತೀರ, ಹೇಳಿದರೆ ನೀವು ಹೇಳಿಬಿಟ್ಟಿದ್ದೀರಲ್ಲಪ್ಪ ಅಂತಾರೆ. ಅಂದರೆ ಯಾವುದು ಸರಿ? ಇದು ಹೇಳಿದ್ದು ಸರಿನಾ, ಹೇಳದೇ ಇರೋದು ಸರಿನಾ? ನಾವು ಕೂಡ ನೋಡಿ, ನಾವೆಲ್ಲ ಶ್ರೀರಾಮನ ಭಕ್ತರೇ. ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ನಾವೆಲ್ಲ ಹೇಳೋರೆ. ಆದ್ದರಿಂದ ಶ್ರೀರಾಮ ಬರೀ ಇವ್ರು ಯಾರೋ 4 ಜನಕ್ಕೆ ಆಗೋದಲ್ಲ. ನಮಗೆ ಯಾರು ಬೇಕಪ್ಪ ಅಂದರೆ ದಶರಥ ರಾಮ ಬೇಕು ನಮಗೆ, ಮೋದಿ ರಾಮ ಬೇಕಾಗಿಲ್ಲ ನಮಗೆ. ನಮಗೆ ಬೇಕಾಗಿರೋದು ದಶರಥ ರಾಮ. ಈ ದೇಶದಲ್ಲಿ ರಾಮರಾಜ್ಯವನ್ನು ಮಾಡಿದಂಥ ರಾಮ ಬೇಕೇ ವಿನಃ ಇವತ್ತು ರಾಮನ ಹೆಸರು ಹೇಳ್ಕೊಂಡು ಹೊಡೆದಾಳುವಂಥ ನೀತಿಯನ್ನು ಆಚರಣೆ ಮಾಡುವಂಥದ್ದು ಬೇಕಾಗಿಲ್ಲ ನಮಗೆ. ಭಾಳ ದಿವಸದಿಂದ ನೆನೆಗುದಿಗೆ ಬಿದ್ದಂಥ PSI ಪರೀಕ್ಷೆ ಇವತ್ತು ನಡೆಸ್ತಾ ಇದ್ದೇವೆ. ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ, ಏನು ಕಳೆದ ಬಾರಿ ಅಕ್ರಮ ಆಗಿತ್ತು ಅದು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೊಟ್ಟು ಕೋರ್ಟ್ನಲ್ಲಿ ಏನು ಆದೇಶ ಮಾಡಿದ್ರು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಕೊಟ್ಟು ಮಾಡಿಸ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ, ಯಾಕೆಂದರೆ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೇವೆ. ಪೊಲೀಸ್ನವ್ರನ್ನ ಕೂಡ ಅದಕ್ಕೆ ಡಿಪ್ಲಾಯ್ ಮಾಡಿದ್ದೀವಿ. ಸುಮಾರು 100ಕ್ಕೂ ಹೆಚ್ಚು ಸೆಂಟರ್ಸ್ಗಳಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ. 54,000 ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೀತಾರೆ. ಬೇರೆ ಯಾವುದೇ ರೀತಿಯ ಆತಂಕ ಪರೀಕ್ಷೆ ಬರೆಯೋರಿಗೆ ಬೇಡ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಎಲ್ಲ ಎಚ್ಚರಿಕೆಯನ್ನು ವಹಿಸಿದ್ದೇವೆ. ನನಗೆ ವಿಶ್ವಾಸ ಇದೆ ಈ ಪರೀಕ್ಷೆ ಚೆನ್ನಾಗಿ ಆಗುತ್ತೆ, ಯಾವುದೇ ಘಟನೆಗಳಿಲ್ಲದೆ ಆಗುತ್ತೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಸರ್, ಅದು ಆಡಿಯೋ ಇನ್ನೊಂದು ಕಡೆ ಅಕ್ರಮದ ವರದಿ ಈಗ ನಿನ್ನೆ ಕೊಟ್ಟಿದ್ದಾರೆ ಸರ್ಕಾರ. ಅದು ಕಳೆದ ಬಾರಿ ಅದು ಆಗಿದ್ದನ್ನು ಕೊಡಲೇಬೇಕಲ್ಲ, ಅವರು ವರದಿ ಕೊಟ್ಟಿದ್ದಾರೆ. ಏನು ಅಂತ ನಾನು ನೋಡಿಲ್ಲ, ಮುಖ್ಯಮಂತ್ರಿ ಅವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವರ ಏನು ರೆಕಮೆಂಡೇಷನ್ ಇದೆ ಅದನ್ನು ಸರ್ಕಾರದಲ್ಲಿ ನಾವು ಪರಿಶೀಲನೆ ಮಾಡ್ತೇವೆ. ಮಾಡಿ ಯಾವ ರೀತಿ ಅವರು ರೆಕಮೆಂಡ್ ಮಾಡಿದ್ದಾರೆ, ಏನೆಲ್ಲ ಕ್ರಮ ತಗೋಬೇಕು ಅಂತ ಮಾಡಿದ್ದಾರೆ, ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ಕ್ರಮ ಮಾಡ್ತೀವಿ. ಸರ್, ಈಗ ಆಡಿಯೋ ಲೀಕ್ ಅದು ಆರಗ ಜ್ಞಾನೇಂದ್ರ ಅವರ ಪಾತ್ರ ಇದೆ, ರಾಜೀನಾಮೆ ಕೊಡಬೇಕು ಅಂತೆಲ್ಲ ಹೇಳಿದ್ರಿ. ಈಗ ವರದಿ ಸಬ್ಮಿಷನ್ ಆಗಿದೆ, ಇದರ ಮೇಲೆ ಸರ್ಕಾರ ಅದ್ರ ಒಳಗಡೆ ಯಾರ ಹೆಸರನ್ನ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ. ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಅವರು ಸಂಪೂರ್ಣವಾಗಿ ನೋಡಿರ್ತಾರೆ ಅಂತಕ್ಕಂಥದ್ದೇನು ಅನಿಸೋಲ್ಲ ನನಗೆ. ಅವರಿಗೆ ಕರೆದಾಗ ಕೂಡ ಅವ್ರು ಯಾರು ಕೆಲವರು ಹೋಗಿಲ್ಲ. ಅದು ಯಾವ ರೀತಿ ಸಂಪೂರ್ಣವಾದ ವರದಿಯಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಸರ್, ಆಮೇಲೆ ಇದು ಈ ಎಕ್ಸಾಮ್ ಸಂಬಂಧಪಟ್ಟಂತೆ ಆಡಿಯೋ ಒಂದು ಲೀಕ್ ಆಗಿತ್ತು. ಸಬ್ ಇನ್ಸ್ಪೆಕ್ಟರ್ ಒಬ್ಬರನ್ನ CCB ಅವರು ವಿಚಾರಣೆ ಮಾಡ್ತಿದ್ರು. ಸೊ ಅದು ಎಲ್ಲಿ ತನಕ ಬಂದಿಲ್ಲ? ಇಲ್ಲ, ಅದಕ್ಕೆ ನಮ್ಮ ಪರೀಕ್ಷೆಗೆ ಏನು ಸಂಬಂಧ ಇಲ್ಲ. ಅವರು ಹೇಳಿಕೆ ಕೊಟ್ಟು ಇಂಟೆಲಿಜೆನ್ಸ್ನಲ್ಲಿ ಇರ್ತಕ್ಕಂಥವ್ರು. ನಾನು ಯಾರಾದರೂ ಕೂಡ ಇನ್ನೂ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾರಾ ಅಂತೇಳಿ ನೋಡೋದಕ್ಕೋಸ್ಕರ ನಾನೇ ಒಂದು ಫೇಕ್ ಇದು ಮಾಡಿದೆ ಅಂತ ಹೇಳಿದ್ದಾರೆ ಇನಿಷಿಯಲಿ. ಅದಕ್ಕೆ ಅವರು CCBನವರು ತನಿಖೆ ಮಾಡ್ತಿದ್ದಾರೆ. ತನಿಖೆ ಬಂದ ಮೇಲೆ ಗೊತ್ತಾಗುತ್ತೆ ಅದು ನಿಜವಾ ಇಲ್ವಾ, ಅಥವಾ ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ, ಅಥವಾ ಅವ್ರು ಹೇಳಿದ್ದನ್ನೇ ಕರೆಕ್ಟಾ, ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಬಟ್ ಅದಕ್ಕೂ ಈಗ ನಾನು ನಡೀತಾ ಇರ್ತಕ್ಕಂಥ ಪರೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ. ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ನೋಡಿ, ರಾಹುಲ್ ಗಾಂಧಿ ಅವರು ಹಿಂದೆ 3600 ಕಿಲೋಮೀಟ್ರು ಪಾದಯಾತ್ರೆ ಮಾಡಿದರು. ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಬೇಕು, ನಮ್ಮಲ್ಲಿ ಏನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಶಾಂತಿಯಿಂದ ಬಾಳ್ತಕ್ಕಂಥ ಅವಕಾಶಗಳಾಗಬೇಕು, ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ವರ್ಗದವರಿಗೆ ಅಂತೇಳಿ ಅವರು ಅದನ್ನು ಮುಂದೆ ಇಟ್ಕೊಂಡು ಪಾದಯಾತ್ರೆ ಮಾಡಿದರು. ಅದು ಮುಂದುವರಿದ ಭಾಗ ಈಗ ಸುಮಾರು 6712 ಕಿಲೋಮೀಟರನ್ನು
ಕೆಲವು ಕಡೆ ಪಾದಯಾತ್ರೆ ಮಾಡ್ತಾರೆ, ಕೆಲವು ಕಡೆ ಬಸ್ನಲ್ಲಿ ಹೋಗ್ತಾರೆ. ಅದನ್ನು ಮಾಡೋದಕ್ಕೆ ಅದು ಶಾಂತಿಯಿಂದ, ಏನು ಅಲ್ಲೇನು ಯಾವುದೇ ರೀತಿ ಗಲಾಟೆಗಳು ಮಾಡಿಕೊಂಡು ಕೂಗಾಡಿಕೊಂಡು ಕಿರ್ಚಾಡ್ಕೊಂಡು ಮಾಡೋ ಅಂಥದ್ದೇನಿಲ್ಲ. ಒಂದು ಶಾಂತಿಯ ಸಂದೇಶವನ್ನು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅಸ್ಸಾಂನಲ್ಲಿ ಅವರು ಮುಖ್ಯಮಂತ್ರಿಗಳು ತಡೆದು ಎಲ್ಲೂ ಕೂಡ ಅಂಥ ಘಟನೆ ಕಳೆದ ಬಾರಿನೂ ಎಲ್ಲೂ ಆಗಲಿಲ್ಲ, ಯಾವ ರಾಜ್ಯದಲ್ಲೂ ಆಗಲಿಲ್ಲ. ವಿರೋಧ ಪಕ್ಷದ ಆಡಳಿತದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲೇ ಅವರು ಪಾದಯಾತ್ರೆ ಮಾಡಿ ತೊಂದರೆ ಮಾಡಲಿಲ್ಲ. ಈ ಬಾರಿ ಉದ್ದೇಶಪೂರ್ವಕವಾಗಿ ಅವರನ್ನು ತಡೆಯೋದು, ಅವ್ರ ಮೇಲೆ ಗಲಾಟೆ ಮಾಡಿಸೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ. ಅವರಿಗೆ ಭಯ ಆಗಿರ್ಬೋದು, ಈ ಯಾತ್ರೆಯಿಂದ ಅವರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ವಿರೋಧ ಪಕ್ಷದ ಅಂದರೆ ಈಗ ಅಲ್ಲಿ ಆಡಳಿತ ಪಕ್ಷದವರಿಗೆ ಅನಿಸಿರ್ಬೋದು. ವಿಶ್ವಾಸ್ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ನಮ್ಮಲ್ಲೇ ಇದ್ದಂಥವರು, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೇನು ನೋವಿದೆಯೋ ಗೊತ್ತಿಲ್ಲ ನನಗೆ. ಆದರೆ ಅದಕ್ಕೋಸ್ಕರ ನಮಗೆ ಈ ರೀತಿ ಯಾತ್ರೆಗಳನ್ನು ಮಾಡೋದಕ್ಕಾಗಲಿ, ಜನಸಮುದಾಯಕ್ಕೆ ಒಂದು ಶಾಂತಿಯ ಸಂದೇಶ ಕೊಡೋದಕ್ಕೆ ಅವರು ಬಿಡೋದಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಆ ರೀತಿ ಆಗೋದಾದರೆ ಬೇರೆ ಮುಖಂಡರುಗಳಿಗೆ ಇನ್ನೂ ಏನಾಗ್ಬೋದು ಅಂತೇಳಿ ಅದಕ್ಕೆ ನಮ್ಮ ಪಕ್ಷದವರು ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಆಗುತ್ತೆ ಸರ್, ಇಲ್ಲ ಇನ್ನು ಮುಂದಕ್ಕೆ ನೋಡಿ, ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ನಮ್ಮನ್ನು ಯಾರನ್ನೂ ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ. ಒಂದೆರಡು ಹೆಸರು ಕೊಡಿ ಅಂತೇಳಿ ಅವರು ಇವರು ಹೆಸರುಗಳು ಕೊಟ್ಟಿರ್ಬೋದು. ಅದು ಬಿಟ್ಟರೆ ಇಂಡಿವಿಜುವಲ್ ಆಗಿ ಕರೆದು ಲೀಡ್ರ್ಗಳನ್ನ ಮಾತಾಡಿ ಅವ್ರನ್ನ ಜಿಲ್ಲೆಗೆ ಯಾರು ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ, ಜಿಲ್ಲಾವಾರು ಕೆಲಸ ಮಾಡಿರೋದು ನಮ್ಗಳಿಗೆ ಗೊತ್ತಿರುತ್ತೆ ವಿನಃ ಅವ್ರುಗಳಿಗೆ ಗೊತ್ತಿರೋದಿಲ್ಲ. ಅದು ಒಂದು. ಎರಡನೇದು, ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವರಿಗೆ ಜವಾಬ್ದಾರಿಗೆ ಬಿಟ್ಬಿಡಬೇಕು. ಯಾಕಂದರೆ ರಾಜ್ಯವನ್ನು ಇವತ್ತು ನಡೆಸ್ತಕ್ಕಂಥವರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು, ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿರೋರು. ಅವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಅವ್ರಿಗೆ ಹೇಳಬೇಕು, ನೀವು ನಿಮ್ಮ ಎಲ್ಲ ಜಿಲ್ಲೆಯ ಮುಖಂಡರುಗಳನ್ನು ಕರೆಸಿ ನೀವು ಚರ್ಚೆ ಮಾಡಿ ಆನಂತರ ಕೊಡಿ ಅಂತ ಅವ್ರಿಗೆ ಹೇಳಬೇಕು. ನೇರವಾಗಿ ನಮ್ಮ ಇವರು ಜನರಲ್ ಸೆಕ್ರೆಟರಿ ಅವರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ನಿಧಾನ ಆಗಿದೆ, ಆಗಿಲ್ಲ ಅಂತ ಹೇಳೋದಿಲ್ಲ. ನೀವು ಕೊಟ್ಟ ಹೆಸರುಗಳೇನಾದರೂ ಇದಾವೆ ಸರ್ ಪಟ್ಟಿಯಲ್ಲಿ? ಗೊತ್ತಿಲ್ಲಪ್ಪ, ನಾವೇನು ನಮ್ಮೇನು ಪಟ್ಟಿ ಕೊಡಿ ಅಂತ ಏನು ಕೇಳಲಿಲ್ಲ ಅಥವಾ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ. ಜಿಲ್ಲಾ ಮಟ್ಟದಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ ಸರ್, ಯಾರು ಕೆಲಸ ಮಾಡೋದು? ಗೊತ್ತಿದೆ ನನಗೆ, ಇಡೀ ರಾಜ್ಯದ ಗೊತ್ತಿದೆ. ಯಾಕೆಂದರೆ 8 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಮೇಲೆ ನಮ್ಮ ಪಕ್ಷದಲ್ಲಿ ಯಾರು ಮುಖಂಡರುಗಳು ಇವತ್ತು ಕೆಲಸ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಮತ್ತು ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಜನ ಪ್ರಾಮಾಣಿಕತೆಯಿಂದ 10 ವರ್ಷ ಪಕ್ಷಕ್ಕೆ ದುಡಿದಿದ್ದಾರೆ. ಅಂಥವರಿಗೆ ನಾವು ಉತ್ತೇಜನ ಕೊಡಬೇಕಾಗ್ತದೆ ಅನ್ನೋದು ನಮ್ಮದೆಲ್ಲ ವಾದಗಳು. ಹೈಕಮಾಂಡ್ ಬಂದಂಥ ಪಟ್ಟಿಯಲ್ಲಿ ಪಡೆದೇ ಇರೋದಕ್ಕೆ ಗೊಂದಲ ಆಗಿದೆ ಸರಿ, ಅಭಿಪ್ರಾಯಗಳನ್ನು ಪಡೆದೇ ಮಾಡ್ತಾ ಇರೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಹೌದಲ್ಲ, ಯಾಕೆಂತಂದರೆ ಯಾವುದ್ಯಾವುದೋ ಹೆಸರುಗಳು ಬಂದರೆ ಕೆಲಸ ಮಾಡಿಲ್ಲದೆ ಇರೋವನಿಗೆ ಅಧ್ಯಕ್ಷಗಿರಿ ಕೊಟ್ಟಾಗ ಸ್ವಾಭಾವಿಕವಾಗಿ ಕೆಲಸ ಮಾಡಿರೋರಿಗೆ ಬೇಸರ ಆಗುತ್ತೆ. ಅದನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಸರಿಪಡಿಸ್ಬೇಕು. ಕಾರ್ಯಕರ್ತರು ಅಲ್ಲದೆ ಇರೋರಿಗೂ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಅದನ್ನೇ ನಾನು ಹೇಳೋದು. ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ಬಿಟ್ಟು ಕೆಲಸ ಮಾಡದೇ ಇರೋರಿಗೆ ಕೊಟ್ಟಾಗ ಸ್ವಾಭಾವಿಕವಾಗಿ ಮನಸ್ಸಿಗೆ ನೋವಾಗುತ್ತೆ. ನಾನು ಇಷ್ಟೆಲ್ಲ ದುಡಿದ್ರೂ ಕೂಡ ನನ್ನನ್ನು ಪರಿಗಣಿಸಿಲ್ಲ ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೆ ಅವರು ಸ್ವಲ್ಪ ಪಕ್ಷದಲ್ಲಿ ಮುಖಂಡರುಗಳನ್ನು ಮತ್ತು ಬೇರೆ ಬೇರೆ ಹಂತದಲ್ಲಿ ಅಧ್ಯಕ್ಷರುಗಳಿರ್ತಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ ನಮ್ಮಲ್ಲಿ, ಅವ್ರುಗಳನ್ನು ಕೂಡ ಕೇಳಬೇಕಾಗುತ್ತೆ. ನಿನ್ನೆ ಸಿದ್ದರಾಮಯ್ಯವರು ಒಂದು ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ತೆಗೆದಿದ್ದಾರೆ. ಬಿಜೆಪಿಯವರು ಟೀಕೆ ಮಾಡ್ತಿದ್ದಾರೆ, ಅವ್ರ ಬಾಯಲ್ಲಿ ಕೂಡ ಜೈ ಶ್ರೀರಾಮ್ ಅಂತ ಬಂದಿದೆ. ಏನು ತಪ್ಪು